ದೇಶ ವಿದೇಶದಿಂದ ಬಂದಂಥ ಅತಿಥಿ ಗಣ್ಯರನ್ನ ಮೀಟ್ ಮಾಡಿಸೋದು ಒಂದಿರ್ತಾ ಇತ್ತು ಸಂಜೆ ಹೊತ್ತು. ಆಗ ವಿದೇಶಿ ಗಣ್ಯರು ಬರ್ತಾಯಿದ್ರು. ವಿದೇಶಿ ಗಣ್ಯರು ಬಂದು ಅವ್ರನ್ನೆಲ್ಲ ಮೀಟ್ ಮಾಡಬೇಕಾಗಿತ್ತು. ಆಗ ವಿದೇಶದಿಂದ ಬಂದಂಥ, ಏಕೆಂದರೆ ಹತ್ತನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಇನ್ನೂ ಸ್ವತಂತ್ರ ಬಂದಿಲ್ಲದೆ ಇರೋದ್ರಿಂದ ಆಗ ಅವರೆಲ್ಲ ಯಾವಾಗಲೂ ಒಬ್ಬ ರೆಸಿಡೆಂಟ್ ಆಫ್ ಮೈಸೂರು ಅಥವಾ ಕಮಿಷನರ್ ಆಫ್ ಮೈಸೂರು ಒಬ್ಬ ರಾಜರ ಜೊತೆ ಸದಾ ಇದ್ದೇ ಇರ್ತಾ ಇದ್ದ. ಅವನು ಪ್ರತಿಯೊಂದು ಆಗು ಹೋಗುಗಳಲ್ಲಿ ಮೈಸೂರು ಸಂಸ್ಥಾನದ ಪ್ರೋಗ್ರೆಸ್ಸಲ್ಲಿ ಪ್ರತಿಯೊಂದರಲ್ಲೂ ಅವನ ಹೆಜ್ಜೆ ಇರ್ತಾ ಇತ್ತು. ಪ್ರತಿಯೊಂದಕ್ಕೂ ಅವನು ಸಾಕ್ಷಿಯಾಗಿರ್ತಾ ಇದ್ದ. ಅದಲ್ಲದೆ ದಸರಾಗೋಸ್ಕರನೇ ಯುರೋಪ್ನಿಂದ, ಲಂಡನ್ನಿಂದ ಜನ ಬರೋರು. ಅವ್ರನ್ನೆಲ್ಲ ಸ್ವಾಗತಿಸಿ ಅವ್ರಿಗೆ ಮೈಸೂರಿನ ಪರಿಚಯ ಮಾಡಿಕೊಟ್ಟು, ಚಾಮುಂಡಿ ಬೆಟ್ಟ ತೋರಿಸಿ, ನಾಗರೋಳೆ ಬಂಡೀಪುರ ತೋರಿಸಿ, ಕಾಕನಕೋಟೆ, ಹೆಗಡದೇವನ ಕೋಟೆಯಲ್ಲಿ ಆನೆ ಕೆಡ್ಡಾಗಳನ್ನು ಮಾಡಿಸ್ತಾಯಿದ್ರು. ಆನೆ ಹಿಡಿಯೋದನ್ನು ತೋರಿಸ್ತಾಯಿದ್ರು. ಕೆಡ್ಡ ಕಾರ್ಯಕ್ರಮ ಇರ್ತಾ ಇದ್ದಾಗ ಹೇಗೆ ಆನೆ ಹಿಡಿತೀವಿ ನಾವು ಅನ್ನೋವಂಥದ್ದನ್ನು ತೋರಿಸಿ, ಆನೆಗಳನ್ನು, ಹುಲಿಗಳನ್ನು ತೋರಿಸಿ, ಅವ್ರು ಬೇಟೆ ಶೋಕಿ ಇರೋರು ಬಂದರೆ ಅವ್ರ ಕೈಲಿ ಬೇಟೆ ಆಡಿಸಿ ಇದೆಲ್ಲ ಮಾಡಿಸ್ತಾ ಇದ್ರು. ಅದೆಲ್ಲ 10 ದಿನಗಳು ನಡೀತು. ಇದೇ 10 ದಿನಗಳು ನಡೀತಾ ಇತ್ತು. ಇದಲ್ಲದೆ ನಮ್ಮ ದೇಶಿ ಗಣ್ಯರು ಅಂದರೆ ತುಂಬ ಶ್ರೀಮಂತರು ಇರ್ತಾಯಿದ್ರು. ವಿಪರೀತ ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ವ್ಯಾಪಾರಿಗಳು, ದೊಡ್ಡ ದೊಡ್ಡ ವರ್ತಕರು, ಇವರೆಲ್ಲ ಬರ್ತಾಯಿದ್ರು. ಅವರೆಲ್ಲ ಬಂದು ಅವರು ಮೀಟ್ ಮಾಡ್ತಾಯಿದ್ರು ಮಹಾರಾಜರನ್ನು. ಇಟ್ಸ್ ಲೈಕ್ ಎ ಗ್ರೀಟಿಂಗ್ ಮಹಾರಾಜ.